ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅಮೆರಿಕ ಮತ್ತು ಇರಾನ್ ನಡುವಿನ ಪೈಪೋಟಿ ಇಂದು ನಿನ್ನೆಯದಲ್ಲ. ಹುಡುಕ್ತಾ ಹೋದ್ರೆ ಇತಿಹಾಸದ ಪುಟಗಳಲ್ಲಿ ರಕ್ತಸಿಕ್ತ ಅಧ್ಯಾಯಗಳೇ ಅನಾವರಣವಾಗುತ್ತಾ ಹೋಗುತ್ತವೆ. ಯಾವಾಗ ಇರಾನ್ ಸರ್ವಾಧಿಕಾರಿಯಾಗಿ ಖಮೇನಿ ಸಿಂಹಾಸನದಲ್ಲಿ ಕೂತನೋ, ಅಮೆರಿಕ ಕೂಡ ಇರಾನ್ ಖುಷಿಯನ್ನ ಸಂಭ್ರಮಿಸಲಿಲ್ಲ. ಬದಲಾಗಿ ತನಗಾದ ಗಾಯವನ್ನೇ ಮತ್ತೆ ಮತ್ತೆ ಕೆರೆದುಕೊಳ್ಳುತ್ತಾ ಪ್ರತೀಕಾರಕ್ಕಾಗಿ ಹಾತೊರೀತಿತ್ತು. ಆದರೆ ಅದಕ್ಕೆ ಸರಿಯಾದ ಸಂದರ್ಭವೇ ಬರಲಿಲ್ಲ. 47 ವರ್ಷಗಳ ಹಿಂದೆ ಅಮೆರಿಕ ಯಾರಿಂದ ಇಡೀ ಜಗತ್ತಿನೆದುರು ಅವಮಾನ ಪಟ್ಟಿತ್ತೋ, ಅದೇ ಅವಮಾನಕ್ಕೆ ಪ್ರತೀಕಾರವಾಗಿ ಖಮೇನಿಯನ್ನ ಸಂಚು ರೂಪಿಸಿ ಕೊಂದು ಹಾಕ್ತು. ಇದಾದ ನಂತರವೇ ಅಮೆರಿಕ ಇರಾನ್ ಆಡಳಿತದ ಮೇಲೆ ಕಣ್ಣಿಟ್ಟಿದೆ ಅನ್ನೋ ವಿಚಾರ ಇದೀಗ ಮಧ್ಯ ಪ್ರಾಚ್ಯ ರಾಷ್ಟ್ರಗಳ ತುಂಬೆಲ್ಲ ಗುಲ್ಲೆ ಬಿಬ್ಬಿಟ್ಟಿದೆ. ಅದಕ್ಕಾಗಿ ಅಮೆರಿಕ ತನ್ನ ಸೈನ್ಯವನ್ನ ಇರಾನ್ಗೆ ಕಳುಹಿಸೋದಕ್ಕೆ ಸರ್ವ ತಯಾರಿ ಮಾಡಿಟ್ಟುಕೊಂಡಿದೆ ಅನ್ನೋ ಮಾತುಗಳು ಜಾಗತಿಕ ಮಟ್ಟದಲ್ಲಿ ಚರ್ಚಾಸ್ಪದ ವಿಚಾರವಾಗಿ ಬಿಟ್ಟಿದೆ. ಆದರೆ ಒಳಗೆ ಮಾಡೋ ಗುಳಿಗೆ ದಾಸ ಎಂಬಂತೆ ಟ್ರಂಪ್ ಮಾತ್ರ ಅದೇನನ್ನೋ ಒಳಗೊಳಗೆ ಮೆಲುಕು ಹಾಕ್ತಿದ್ದಾರೆ. ಯಾವುದೇ ವಿಚಾರವನ್ನು ಬಹಿರಂಗಪಡಿಸದೇ ಇರುವುದು ಬೇರೇನನ್ನು ಕೆಡುವುದಕ್ಕೆ ಅಣಿಯಾದಂತಿದೆ. ಅಷ್ಟಕ್ಕೂ ಅಮೆರಿಕಾಗೆ ಇರಾನ್ ಮೇಲೆ ಯಾಕಷ್ಟು ದ್ವೇಷ? ಇಷ್ಟು ವರ್ಷಗಳ ಬಳಿಕ ಆ ದ್ವೇಷ ತೀರ್ಲಿಲ್ವಾ? ರಣಬೇಟೆಗಾರ ಖಮೇನಿಯನ್ನ ಹೊಂಚು ಹಾಕಿ ಕೊಂದು ಹಾಕಿದ್ದು ಹೇಗೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅದು ಫೆಬ್ರವರಿ 28, 2026. ಆ ದಿನ ಇತಿಹಾಸ ಎಂದು ಮರೆಯಲಾರದ ಘಟನೆಗೆ ಸಾಕ್ಷಿಯಾಯಿತು. ಇರಾನ್ನ ಸರ್ವೋಚ್ಚ ನಾಯಕ ಅಯಾತೊಲ್ಲಾ ಅಲಿ ಖಮೇನಿ ಭೀಕರವಾಗಿ ಹತ್ಯೆಯಾದ ದಿನವದು. ಈ ದಿನವೇ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಮುಗಿಬಿದ್ದುವು. ಲೆಕ್ಕವಿಲ್ಲದಷ್ಟು ಕ್ಷಿಪಣಿಗಳು ಇರಾನ್ ಮಣ್ಣಿಗಪ್ಪಳಿಸಿದವು. ನೋಡುತ್ತಲೇ ಭವ್ಯ ನಗರವಾಗಿದ್ದ ಇರಾನ್ ಹಾಳು ಸ್ಮಶಾನದಂತೆ ಬದಲಾಗಿ ಬಿಡ್ತು. ಆದರೆ ನಮ್ಮೆಲ್ಲರಿಗೂ ಕಾಡುವ ಕಟ್ಟಕಡೆಯ ಪ್ರಶ್ನೆ ಅಂದರೆ, ಇದೆಲ್ಲ ಸರಿ, ಖಮೇನಿಯನ್ನೇ ಹುಡುಕಿ ಹತ್ಯೆ ಮಾಡಿದ್ದೇಕೆ ಅಮೆರಿಕ ಅನ್ನೋದು. ಎಸ್, ಇಲ್ಲೇ ನೋಡಿ ಇರೋದು ಇಡೀ ಯುದ್ಧದ ಸಾರಾಂಶ. ಇದೇ ಪ್ರಶ್ನೆಯನ್ನೇ ಪ್ರತಿಯೊಬ್ಬ ನಾಗರಿಕನು ಕೇಳ್ತಾನೆ. ಅದು ಅಲ್ಲದೆ ಖಮೇನಿ ಹತ್ಯೆಯಾದ ನಂತರದಲ್ಲಿ ಟ್ರಂಪ್ ಬಹಿರಂಗವಾಗಿ ಎದೆಯುಬ್ಬಿಸಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಖಮೇನಿ ಈಸ್ ನೋ ಮೋರ್, ಖಮೇನಿಯನ್ನ ನಮ್ಮ ಸೈನಿಕರು ಕೊಂದಿದ್ದಾರೆ ಎಂದು. ಇದಾದ ಬೆನ್ನಲ್ಲೇ ಸರ್ವಾಧಿಕಾರಿಯನ್ನ ಅಷ್ಟೊಂದು ಸುಲಭವಾಗಿ ಕೊಂದುಬಿಟ್ರಾ ಅಂತ ಎಲ್ಲೆಡೆ ಮಾತುಗಳು, ಚರ್ಚೆಗಳು ನಡೆದವು. ನ್ಯಾಷನಲ್ ಮೀಡಿಯಾಗಳು ರಂಗುರಂಗಿನ ಕಥೆಗಳನ್ನು ಹೆಣೆದವು. ಆದರೆ ನಂತರದಲ್ಲಿ ಬಯಲಾದ ಅಂಶವೆಂದರೆ, ಖಮೇನಿಯ ಹತ್ಯೆಗೆ ಒಂದು ವ್ಯವಸ್ಥಿತ ಸಂಚು ರೂಪಿಸಲಾಗಿತ್ತು. ಇರಾನ್ನ ಟ್ರಾಫಿಕ್ ಕ್ಯಾಮೆರಾಗಳನ್ನು ದೀರ್ಘ ಕಾಲದವರೆಗೆ ಹ್ಯಾಕ್ ಮಾಡಲಾಗಿತ್ತು. ಮೊಸಾದ್ ಖಮೇನಿಯ ಪ್ರತಿಯೊಂದು ನಡೆಯನ್ನು ಮೇಲ್ವಿಚಾರಣೆ ಮಾಡ್ತಿತ್ತು. ಇದ್ಯಾವುದು ಯುದ್ಧೋನ್ಮಾದದಲ್ಲಿದ್ದ ಖಮೇನಿಗೆ ಅರಿವಿಗೆ ಬರಲಿಲ್ಲ. ದುಶ್ಮನ್ ಕಹಾ ಹೇ ಅಂದರೆ ಬಗಲ್ ಮೇ ಎಂಬಂತೆ ಒಳ ಶತ್ರುಗಳೇ ಆಕ್ರಮಣಕ್ಕೆ ಸಂಚು ರೂಪಿಸಿದರು. ವಾಸ್ತವವಾಗಿ ಖಮೇನಿ ಮತ್ತು ಇರಾನಿನ ಹಿರಿಯ ಉನ್ನತಾಧಿಕಾರಿಗಳನ್ನು ಪತ್ತೆ ಹಚ್ಚಲು ಇಸ್ರೇಲ್ ಟೆಹರಾನ್ನ ಟ್ರಾಫಿಕ್ ಕ್ಯಾಮೆರಾಗಳನ್ನು ಹ್ಯಾಕ್ ಮಾಡಿತ್ತು. ಈ ಗೌಪ್ಯ ಮಾಹಿತಿಯನ್ನು ಕಲೆ ಹಾಕಿದ್ದ ಫೈನಾನ್ಷಿಯಲ್ ಟೈಮ್ಸ್ ಎಂಬ ಸಂಸ್ಥೆ ಈ ಬಗ್ಗೆ ವಿಸ್ತೃತ ವರದಿ ಮಾಡಿತು. ಅದರನ್ವಯ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಮತ್ತಿತರ ಇರಾನ್ ಹಿರಿಯ ಅಧಿಕಾರಿಗಳ ಅಂಗರಕ್ಷಕರನ್ನು ವಾಚ್ ಮಾಡೋದಕ್ಕೆ ಇಸ್ರೇಲ್ ಟೆಹರಾನ್ನ ಟ್ರಾಫಿಕ್ ಕ್ಯಾಮೆರಾ ಜಾಲವನ್ನು ಹ್ಯಾಕ್ ಮಾಡಿದೆ ಎಂದು ವರದಿ ಮಾಡಿತು. ಈ ಕ್ಯಾಮೆರಾಗಳನ್ನು ಹ್ಯಾಕ್ ಮಾಡಿದ್ದು ಮೊಸಾದ್ ಅನ್ನೋ ಗುಪ್ತಚರ ಸಂಸ್ಥೆ. ಇಸ್ರೇಲ್ನ ಇಂಟೆಲಿಜೆನ್ಸ್ ಏಜೆನ್ಸಿ ಮೊಸಾದ್ ಖಮೇನಿಯ ಪ್ರತಿಯೊಂದು ಚಲನವಲನಗಳನ್ನು ಒಂದೊಂದು ಸೆಕೆಂಡ್ಗಳು ವ್ಯರ್ಥವಾಗದಂತೆ ನಿಗಾವಹಿಸಿತ್ತು. ಖಮೇನಿಯ ವಿಸ್ತೃತ ವರದಿ ಅಮೆರಿಕ ಹಾಗೂ ಇಸ್ರೇಲ್ನ ಕೈ ಸೇರ್ತಿತ್ತು. ಇರಾನ್ ಭದ್ರತೆಯನ್ನೇ ಹ್ಯಾಕ್ ಮಾಡಿದ ಮೊಸಾದ್. ನಮಗೆಲ್ಲ ತಿಳಿದಿರುವಂತೆ ಇರಾನ್ನಲ್ಲಿ ಇನ್ಸ್ಟಾಲ್ ಆಗಿರುವ ಕ್ಯಾಮೆರಾಗಳೆಲ್ಲವೂ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಮಾಡಲ್ಪಟ್ಟಿರುವಂಥವು. ಇದು ದೇಶದ ಕಣ್ಗಾವಲು ವ್ಯವಸ್ಥೆಯ ಭಾಗವೆಂದು ಪರಿಗಣಿಸಲಾಗುತ್ತೆ. ಈ ಕ್ಯಾಮೆರಾಗಳ ಕಾರ್ಯಕ್ಷಮತೆ ಅದೆಷ್ಟಿದೆ ಅಂದರೆ, ಪ್ರತಿಭಟನಾಕಾರರು ಮತ್ತು ಸರ್ಕಾರಿ ವಿರೋಧಿಗಳನ್ನು ಪತ್ತೆ ಹಚ್ಚಲು ಹಾಗೆ ಅವರನ್ನು ಟ್ರ್ಯಾಕ್ ಮಾಡಲು ಬಳಸಲಾಗುತ್ತೆ. ಇಂತಹ ಹೈ ಟೆಕ್ನಾಲಜಿ ಹೊಂದಿರುವ ಭದ್ರತಾ ವ್ಯವಸ್ಥೆಯನ್ನೇ ಇಸ್ರೇಲ್ನ ಮೊಸಾದ್ ಇಂಟೆಲಿಜೆನ್ಸ್ ಹ್ಯಾಕ್ ಮಾಡ್ತು ಅನ್ನೋದೇ ನಂಬೋದಕ್ಕೆ ಅಸಾಧ್ಯ. ಆದರೂ ಇದು ನಿಜ ಕೂಡ. ಈ ಮೊಸಾದ್ ಏಜೆಂಟ್ ಈ ಭದ್ರತಾ ಕ್ಯಾಮೆರಾಗಳನ್ನೇ ಇರಾನ್ ಸರ್ಕಾರದ ವಿರುದ್ಧವೇ ಕೆಲಸ ಮಾಡಿಸುವಲ್ಲಿ ಯಶಸ್ವಿಯಾಯಿತು. ಇರಾನ್ ದೇಶ ಕಂಡ ಅಪ್ರತಿಮ ಸರ್ವಾಧಿಕಾರಿಯ ಕಗ್ಗೊಲೆ ನಡೆದೇ ಬಿಡ್ತು. ಖಮೇನಿ ಹತ್ಯೆಯ ಹಿಂದಿತ್ತು ಮಹಾಸಂಚು. ಫೈನಾನ್ಷಿಯಲ್ ಟೈಮ್ಸ್ ವರದಿಯ ಪ್ರಕಾರ ಇಸ್ರೇಲ್ ಕೆಲ ವರ್ಷಗಳ ಹಿಂದೆ ಅತ್ಯಾಧುನಿಕ ಭದ್ರತಾ ಕ್ಯಾಮೆರಾಗಳನ್ನು ಅಳವಡಿಸಿತ್ತು. ಅದರಲ್ಲೂ ಖಮೇನಿಯ ಭದ್ರತಾ ತಂಡದ ಸದಸ್ಯರು ತಮ್ಮ ಕಾರುಗಳನ್ನು ಎಲ್ಲೆಲ್ಲಿ ನಿಲ್ಲಿಸಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಒಂದು ಕ್ಯಾಮೆರಾವನ್ನು ನಿರ್ದಿಷ್ಟ ಕೋನದಲ್ಲಿ ಇರಿಸಲಾಗಿತ್ತು ಅನ್ನೋ ಗೌಪ್ಯ ವಿಚಾರವನ್ನು ಬಹಿರಂಗಪಡಿಸಿತು.
ಈ ಕ್ಯಾಮೆರಾಗಳನ್ನೇ ಹ್ಯಾಕ್ ಮಾಡಿದ್ದ ಇಸ್ರೇಲ್ ಗುಪ್ತಚರ ಸಂಸ್ಥೆ ಮೊಸಾದ್ ಇರಾನ್ನ ಗಾರ್ಡ್ಗಳ ವಿಳಾಸ, ಅವರ ಕೆಲಸದ ವೇಳಾಪಟ್ಟಿಗಳು ಸೇರಿದಂತೆ ಅವರನ್ನು ಯಾರ ಭದ್ರತೆಗೆ ನಿಯೋಜಿಸಲಾಗಿದೆ ಎಂಬುದರ ಕುರಿತು ಸ್ಪಷ್ಟ ಮಾಹಿತಿಯನ್ನು ಕಲೆ ಹಾಕ್ತಿತ್ತು. ಮೊಸಾದ್ ಏಜೆಂಟ್ ಬಲೆ ಬೀಸಿದ್ದು ಹೇಗೆ? ಇರಾನ್ನ ರಾಜಧಾನಿ ಟೆಹರಾನ್ನ ಪಾಶ್ಚರ್ ಸ್ಟ್ರೀಟ್ನಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಸೆಲ್ಯುಲಾರ್ ಸೇವೆಯನ್ನು ನಿರ್ಬಂಧಿಸಿವೆ. ಅಂದರೆ ಅಲ್ಲಿ ಯಾರೂ ವಾಸ ಮಾಡದಂತೆ ನಿರ್ಬಂಧಿಸಿದೆ. ಅದೇ ಜಾಗದಲ್ಲಿಯೇ ಯಾರಿಗೂ ಹಾನಿಯಾಗದಂತೆ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆ ಮಾಡಲಾಯಿತು. ಯಾಕಂದರೆ ಸೆಕ್ಯೂರಿಟಿ ಗಾರ್ಡ್ಗಳಿಗೂ ಚಳ್ಳೆಹಣ್ಣು ತಿನ್ನಿಸಿ ಯಾವುದೇ ರೀತಿಯಾದ ಮುನ್ನೆಚ್ಚರಿಕೆ ಮೆಸೇಜ್ ಅಥವಾ ಎಮರ್ಜೆನ್ಸಿ ಸೈರನ್ ಸ್ವೀಕರಿಸದಂತೆ ನೋಡಿಕೊಳ್ಳಲಾಯಿತು. ಮೊಸಾದ್ ಏಜೆಂಟಿಗೆ ತಿಳಿದಿತ್ತು ಟೆಹರಾನ್ನ ರಹಸ್ಯ. ಇದೇ ನೋಡಿ ಗಿಮಿಕ್. ಅಂದರೆ ಇಸ್ರೇಲಿ ಗುಪ್ತಚರ ಅಧಿಕಾರಿಯೊಬ್ಬರು ಫೈನಾನ್ಷಿಯಲ್ ಟೈಮ್ಸ್ಗೆ ಒಂದು ಇನ್ಫಾರ್ಮೇಷನ್ ನೀಡ್ತಾರೆ. ಅದೇನೆಂದರೆ, ನಮಗೆ ಜೆರುಸಲೆಂ ಎಷ್ಟು ಚಿರಪರಿಚಿತವೋ ಅಷ್ಟೇ ಟೆಹರಾನ್ ಬಗ್ಗೆಯೂ ತಿಳಿದಿದೆ ಎಂದು ಹೇಳ್ತಾರೆ. ಅಲ್ಲದೆ ನಾವು ಚಿಕ್ಕ ವಯಸ್ಸಿನಲ್ಲಿ ಆಡಿ ಬೆಳೆದ ಬೀದಿಗಳು ಅದೆಷ್ಟು ಪರಿಚಿತವಾಗಿರುತ್ತವೆಯೋ ಅಷ್ಟೇ ಅಚ್ಚುಕಟ್ಟಾದ ಚಿತ್ರಣ ಟೆಹರಾನ್ ಬೀದಿಗಳ ಬಗ್ಗೆ ಇತ್ತು ಎಂದು ಅಧಿಕಾರಿ ಮಾಹಿತಿ ನೀಡಿದರು. ಹ್ಯಾಕ್ ಮಾಡುವುದಕ್ಕೆ ಬಳಸಿದ್ದು AI ಅಲ್ಗ್ಯಾರಿದಮ್. ಇದು ನಿಜವಾದ ಆಟ. ಅಂದರೆ ಇರಾನ್ ಸರ್ವಾಧಿಕಾರಿ ಹಾಗೂ ಹಿರಿಯ ಅಧಿಕಾರಿಗಳ ಬಗ್ಗೆ ನಿಗಾವಹಿಸಿ ಸಂಗ್ರಹಿಸುತ್ತಿದ್ದ ದತ್ತಾಂಶಗಳನ್ನು ಪರಿಶೀಲಿಸಲು ಇಸ್ರೇಲ್ AI ಪರಿಕರಗಳು ಮತ್ತು ಅಲ್ಗ್ಯಾರಿದಮ್ಗಳನ್ನು ಬಳಸಿದೆ ಎಂದು ಫೈನಾನ್ಷಿಯಲ್ ಟೈಮ್ಸ್ ಬಹಿರಂಗಪಡಿಸಿತ್ತು. ಈ ದತ್ತಾಂಶವನ್ನೇ ಪರಿಶೀಲಿಸಿ ಸರ್ವೋಚ್ಚ ನಾಯಕ ಖಮೇನಿ ಶನಿವಾರದ ಸಭೆಗೆ ಹಾಜರಾಗ್ತಿದ್ದಾರೆ ಅನ್ನೋ ಗೌಪ್ಯ ಮಾಹಿತಿಯನ್ನು ಪತ್ತೆ ಹಚ್ಚಲು ಸಹಾಯಕವಾಯಿತು. ಅಲ್ಲಿಗೆ ನಡೆಯಬೇಕಿದ್ದ ಸುಪ್ರೀಂ ಲೀಡರ್ ಸಭೆ ಜಗತ್ತು ಎಂದು ಮರೆಯಲಾರದ ದುರಂತ ಅಂತ್ಯಕ್ಕೆ ಸಾಕ್ಷಿಯಾಯಿತು. ಬರೀ ಇಷ್ಟು ಮಾತ್ರವಲ್ಲ, ಅಗತ್ಯ ಗುಪ್ತಚರ ಮಾಹಿತಿಯನ್ನು ಒದಗಿಸುವ ಮಾನವ ಮೂಲವನ್ನು ಯುನೈಟೆಡ್ ಸ್ಟೇಟ್ಸ್ನ CIA ಹೊಂದಿದೆ ಎಂದು ಫೈನಾನ್ಷಿಯಲ್ ಟೈಮ್ಸ್ ಮುಕ್ತವಾಗಿ ವರದಿ ಮಾಡಿದೆ. ಅಲ್ಲಿಗೆ 47 ವರ್ಷಗಳ ಹಳೆ ವೈಷಮ್ಯಕ್ಕೆ ಪ್ರತೀಕಾರ ತೀರಿಸಿಕೊಳ್ತು ಅಮೆರಿಕ. ಇತ್ತ ಕಡೆ ಶಬಾಷ್ ಗಿರಿ ತೆಗೆದುಕೊಂಡದ್ದು ಒನ್ ಆ್ಯಂಡ್ ಓನ್ಲಿ ಇಸ್ರೇಲ್ ಮಾತ್ರ. ಯಾವುದು ಅಸಾಧ್ಯವೋ ಅದು ಸಾಧ್ಯವಾಗಿಸಿದ್ದು ಇಸ್ರೇಲ್ನ AI ಟೆಕ್ನಾಲಜಿ ಮಾತ್ರ. ಇವಿಷ್ಟು ರಣಬೇಟೆಗಾರನ ಕಗ್ಗೊಲೆ ಹೇಗೆ ನಡೆದಿತ್ತು ಅನ್ನೋದರ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.